ಪ್ರತಿಯೊಬ್ಬರೂ ಕೂಡ ಎಜುಕೇಷನ್ ಮುಗಿಸಿದ ನಂತರ ಒಂದು ಅದ್ಭುತವಾದ ಕೆಲಸ ಸೇರ್ಕೋಬೇಕು, ಒಳ್ಳೆ ಸಂಪಾದನೆ ಮಾಡಬೇಕು, ತುಂಬ ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಅಂತ ಬಹಳಷ್ಟು ಜನ ಅಂದ್ಕೊಳ್ತಿರ್ತಾರೆ. ಹಾಗೆಯೇ ಕೆಲಸಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, ನಿಧಾನಕ್ಕೆ ಆ ಕೆಲಸದ ಜೋಶನ್ನು ಕಳೆದುಕೊಳ್ತಾ ಹೋಗ್ತಾರೆ. ಅಥವಾ ಕೆಲಸ ಮತ್ತು ಜೀವನನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಹಲವಾರು ಬಾರಿ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದಾರೆ. ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ. ಯಾಕೆ ಆ ಬ್ಯಾಲೆನ್ಸ್ ಎಲ್ಲಿ ಬಿಗಡಾಯಿಸುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ವೇರ್ ಇಟ್ ಗೋಸ್ ರಾಂಗ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಜೀವನ ಮತ್ತು ಕೆಲಸ ಎರಡೂ ಅವಿಭಾಜ್ಯ ಅಂಗಾನೆ. ಆದರೆ ಇವತ್ತು ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ ಜೀವನಾನ ಬೇರೆ ನೋಡ್ತಾ ಇದ್ದೀವಿ ಹಾಗೂ ಕೆಲಸನ ಬೇರೆ ನೋಡ್ತಾ ಇದ್ದೀವಿ. ಯಾಕೆ ಹೀಗಾಗ್ತಾ ಇದೆ? ಅದರಲ್ಲೂ ಸ್ಪೆಷಲಿ ಯಂಗ್ಸ್ಟರ್ಸ್ ಆ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಏನು ಆ ಸಮಸ್ಯೆ, ಯಾಕಾಗತ್ತೆ, ಹಾಗೆ ಅದರಿಂದ ಹೊರಗೆ ಬರೋದು ಹೇಗೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಟೆಕ್ ಸೇವಾದ ಕೋ-ಫೌಂಡರ್ ಆದ ನರೇನ್ ನಮ್ಮ ಜೊತೆ ಇದ್ದಾರೆ. ನರೇನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್ ಭಾವನಾ ಅವರೇ. ಸೊ ಈ ಒಂದು ಚರ್ಚೆಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಸೊ ನೀವು ಹೇಳಿದಾಗೆ ಈ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ವೆಲ್ಬೀಯಿಂಗ್ ಇರ್ಬೋದು, ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ಈಗ ನಾನು ವೆಲ್ಬೀಯಿಂಗನ್ನು ಕನ್ನಡದಲ್ಲಿ ಏನಂತೀವಿ ಅಂತ ನೋಡೋಕೆ ಹೋದರೆ ನಾರ್ಮಲಿ ಯೋಗಕ್ಷೇಮ ಅನ್ನೋದು ಒಂದು ಸರಿಯಾದ ಪದ ಇರಬಹುದು. ಸೊ ನೀವು ಹಿಂದಿನ ಕಾಲದಲ್ಲಿ ನೋಡ್ತಾ ಹೋದರೆ ನಾವು ಯೋಗಕ್ಷೇಮ ಅನ್ನೋದನ್ನು ನಾವು ತುಂಬ ಸರಳವಾಗಿ ಉಪಯೋಗಿಸ್ತಾ ಇರ್ತೀವಿ. ಯಾರನ್ನೋ ನೀವು ಮೀಟ್ ಆದರೆ ಯೋಗಕ್ಷೇಮ ವಿಚಾರಿಸ್ಕೊಂಡ್ರೆ ನೀವು ಎಲ್ಲ ಆರಾಮಾಗಿದ್ದೀರಾ ಅನ್ನೋದು. ಆದರೆ ಈಗ ಹೇಗಾಗ್ಬಿಟ್ಟಿದೆ ನಮ್ಮದು ಲೈಫ್ ಸ್ಟೈಲು ಹಾಗೂ ನಾವು ಕೆಲಸದ ಒತ್ತಡ ಹೇಗಾಗ್ಬಿಟ್ಟಿದೆ ಅಂದರೆ ನಾವು ನಮ್ಮನ್ನು ನಾವೇ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ನಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಕೆ ಟೈಮ್ ಇಲ್ಲದೆ ಇರೋ ಪರಿಸ್ಥಿತಿಗೆ ಬಂದಿದ್ದೀವಿ. ಅದು ಅಲ್ಲದೆ ನಾವು ನೆನಪಿಸಬೇಕಾಗಿ ಬಂದ್ಬಿಟ್ಟಿದೆ, ನೀವು ನಮಗೆ ಓಕೆ ನಮ್ಮ ಯೋಗಕ್ಷೇಮನ ವಿಚಾರಿಸ್ಕೊಳ್ಳಿ ಅಂತ ಹೇಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು ಈಗಿನ ಟೈಮ್ನಲ್ಲಿ. ಸೊ ಈ ಒಂದು ಚರ್ಚೆಗೆ ನನ್ನನ್ನು ಕರೆದಿದ್ದಕ್ಕೆ ಧನ್ಯವಾದ. ಸೊ ಥ್ಯಾಂಕ್ ಯು. ನಿಮಗೂ ಕೂಡ ಮೊದಲಿಗೆ ಧನ್ಯವಾದ. ಯಾಕೆಂದರೆ ನನ್ನ ಪ್ರಕಾರ ಇವತ್ತು ಎಲ್ಲರೂ ಎದುರಿಸ್ತಾ ಇರೋ ಸಮಸ್ಯೆನೇ ಇದಾಗಿದೆ. ವರ್ಕ್ ಎಲ್ರಿಗೂ ಬೇಕು, ಮನಿ ಎಲ್ರಿಗೂ ಬೇಕು, ದುಡ್ಡು ಮತ್ತು ಕೆಲಸ ಯಾರಿಗೆ ಬೇಡ ಹೇಳಿ. ಬೆಳಗ್ಗೆ ಎದೊಳ್ತಾ ಇದ್ದ ಹಾಗೆ ಯೋಚನೆ ಮಾಡೋದೇ ತಿಂಗಳ ಸಂಬಳ ಬಂದರೆ ಇದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ, ಇಲ್ಲಿ ಖರ್ಚಾಗತ್ತೆ, ಇಷ್ಟು ಉಳಿತಾಯ ಮಾಡಬಹುದು ಅಂತಿರುತ್ತೆ. ಹಾಗೆ ಕೆಲಸದ ವಿಷಯದಲ್ಲಿ ಬಂದಾಗ ನಾನು ಈ ಎತ್ತರಕ್ಕೆ ಇರಬೇಕು, ಮತ್ತಷ್ಟು ಎತ್ತರಕ್ಕೆ ಇರಬೇಕು, ಅಥವಾ ಎದುರುಗಡೆ ಇರುವಂತಹ ವ್ಯಕ್ತಿಯ ಜಾಗಕ್ಕೆ ನಾನು ರೀಚ್ ಆಗಬೇಕು. ಒಂದು ರೇಸ್ ಥರ ಆಗೋಗಿದೆ ಅಂತ ಅನಿಸುತ್ತೆ ಇವತ್ತಿನ ಜೀವನ. ಒಂದು ಮನಿ ಹಿಂದೆ, ಇನ್ನೊಂದು ಪೊಸಿಷನ್ಸ್ ಹಿಂದೆ. ಆ ಆಸೆಗಳಿರಬೇಕು, ಮಹತ್ವಾಕಾಂಕ್ಷೆಗಳಿರಬೇಕು, ನಿಜ, ಇರಬಾರ್ದು ಅಂತಲ್ಲ. ಎಂಡ್ ಆಫ್ ದ ಡೇ ಮಹತ್ವಾಕಾಂಕ್ಷೆ ಇಟ್ಕೊಂಡೇ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಆದರೆ ಇತ್ತೀಚಿನ ದಿನದಲ್ಲಿ ಚರ್ಚೆಗೆ ಬಂದಿರುವಂತಹ ವಿಷಯ ಹೇಳ್ತೀನಿ. 70 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಸಂಡೇ ಕೂತ್ಕೊಂಡು ಹೆಂಡತಿ ಮುಖ ಯಾಕೆ ನೋಡ್ತೀರಿ, ಬಂದು ಕೆಲಸ ಮಾಡಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ ಮೈ ವೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಐ ಲವ್ ಟು ವಾಚ್ ಹರ್ ಅಂತ ಹೇಳ್ತಾರೆ. ವಾಟ್ ಟು ಅಂಡರ್ಸ್ಟ್ಯಾಂಡ್ ಲೈಫ್ನ? ಹೆಂಗೆ ಕೆಲಸ ಮತ್ತು ಜೀವನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಈಗ ಅಟ್ಲೀಸ್ಟ್ ನೀವು ಹೇಳಿದಾಗೆ ಕೆಲವರು 70 ಅವರ್ ಮಾಡಿ ಅಂತ ಹೇಳ್ತಾರೆ, ಕೆಲವರು 90 ಗಂಟೆ ಮಾಡಿ ಅಂತ ಹೇಳ್ತಾರೆ. ಸೊ ಅದು ಅವ್ರು ಏನು ಮೆಸೇಜ್ ಅನ್ನೋದು ತುಂಬ ನಾವು ಚರ್ಚೆ ಮಾಡೋಂಥ ವಿಷಯನೇ. ಅವ್ರು ಯಾವ ಒಂದು ಮೀನಿಂಗ್ ಇಟ್ಕೊಂಡು ಹೇಳಿದರು ಅನ್ನೋದು. ಆದರೆ ಎಷ್ಟು ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಇತ್ತಿನ ದಿನಗಳಲ್ಲಿ ಅನ್ನೋದು ಕೂಡ ಚರ್ಚೆ ಮಾಡಬೇಕಾದ್ದೆ. ಯಾಕೆಂದರೆ ಈಗ ಆಯಿತು, ಹಂಗಾರೆ 90 ಅಲ್ಲ 70 ಅಲ್ಲ ಅಂದರೆ ಎಷ್ಟು ಅವರ್ ಮಾಡ್ತಾ ಇದ್ದೀವಿ ಅಂತ. ಈಗ ನಾನೊಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೈನ್ ಮಾಡೋಕ್ಕೆ ಹೋದರೆ ಒಂದು ಕಂಪ್ನಿಗೆ ನಾರ್ಮಲಿ 40 ಅವರ್ಸ್ ಅಂತ ನಾವು ಸೈನ್ ಮಾಡಿರ್ತೀವಿ. ಓಕೆ 8 ಅವರ್ಸ್ ಪರ್ ಡೇ 5 ದಿನ ಮಾಡಿ ಅಂತ ಹೇಳ್ಬಿಟ್ಟು. ಆದರೆ ನಾವು 40 ಗಂಟೆ ಮಾಡ್ತಾ ಇದ್ದೀವಾ ಅನ್ನೋದು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದರೆ ನಾವು 40 ಗಂಟೆ ಅಂತ ನಾವು ಶುರು ಮಾಡಬಹುದು. ಮೇ ಬಿ ನಾನು ಜಸ್ಟ್ ಕಾಲೇಜಿಂದ ಬಂದುಬಿಟ್ಟು ಒಂದು ಜಾಬಿಗೆ ಸೇರಿದಾಗ 40 ಗಂಟೆ ವರ್ಕ್ ಮಾಡ್ತಾ ಇರ್ತೀನಿ. ಆದರೆ ಹೋಗ್ತಾ ಹೋಗ್ತಾ ನಮ್ಮ ರೆಸ್ಪಾನ್ಸಿಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಆ ಜಾಬ್ ಡಿಮ್ಯಾಂಡ್ ಮಾಡುತ್ತೆ. ಇಟ್ಸ್ ಎ ಪ್ರೈವೇಟ್ ಕಂಪನಿ, ಅದು ಬಿಸ್ನೆಸ್ ಮಾಡ್ತಾ ಇರುತ್ತೆ, ಪ್ರಾಫಿಟ್ಸ್ ಇರುತ್ತೆ. ಸೊ ಹಾಗಾಗಿ ನಮ್ಮ ರೋಲ್ ಚೇಂಜ್ ಆಗ್ತಾ ಹೋದಾಗೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋದಾಗೆ ನಮ್ಮ ಆ ಟೈಮನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ನಾವು 8 ಅವರ್ಸಲ್ಲಿ ಎಲ್ಲ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ನ್ಯಾಚುರಲಿ ನಾವು ಇಂಡಸ್ಟ್ರಿನ ನೋಡಿದ್ರೆ 40 ಅವರ್ಸ್ ಎಕ್ಸ್ಟೆಂಡ್ ಆಗ್ತಾನೆ ಹೋಗುತ್ತೆ. ಇವೊಂದು ಅವ್ರು ಕೇಳ್ತಾ ಇರ್ಬೋದು, ಕೊಡಿ ನಮಗೆ 70 ಕೊಡಿ 90 ಕೊಡಿ ಅಂತ. ಪಾಪ ಆಲ್ರೆಡಿ ಕೊಡ್ತಾ ಇರ್ತಾರೆ ಜನ. ಸೊ ಅದನ್ನ ಸಂಬಳ ಏನು ಜಾಸ್ತಿ ಆಗೋದಿಲ್ಲ. ಆದರೆ ರೋಲ್ಸ್ ಈಗ 2 ಥರದ್ದು ಇರ್ತಾರೆ. ತುಂಬ ಜಾಸ್ತಿ ದುಡ್ಡು ಮಾಡ್ತಾ ಜಾಸ್ತಿ ಅವರ್ ಹಾಕಿ ಮಾಡ್ತಾ ಇರೋರು ಒಂದು ಬಂಚ್ ಇರ್ತಾರೆ. ಮೇ ಬಿ ಕಮ್ಮಿ ಪರ್ಸೆಂಟೇಜ್ ಇರ್ಬೋದು ಹೈಯರ್ ಲೆವೆಲ್ಸಲ್ಲಿರೋರು. ಅದೇ ಕೆಳಗಿನ ಲೋಯರ್ ಲೆವೆಲಲ್ಲಿ ವರ್ಕ್ ಮಾಡ್ತಾ ಕಮ್ಮಿ ರೋಲಲ್ಲಿ ವರ್ಕ್ ಮಾಡ್ತಾ ಇರೋರು ಜಾಸ್ತಿ ಟೈಮ್ ಅವರು ಕೂಡ ಹಾಕ್ತಾ ಇರ್ತಾರೆ. ಸೊ ಅವರಿಗೆ ಅದು ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ದುಡ್ಡು ಸಿಗ್ತಾ ಇಲ್ಲ, ಜಾಸ್ತಿ ಟೈಮು ಕೊಡಬೇಕು ಅನ್ನೋದು. ಸೊ ಈ ಲೀಡರ್ಶಿಪ್ಪು ಈಗ ಯಾಕಂದ್ರೆ ನೀವು ಆ ಪಾಯಿಂಟ್ ಹೇಳಿರೋದ್ರಿಂದ ಆ್ಯಸ್ ಲೀಡರ್ಸು ಒಬ್ಬರು
ಓಕೆ 90 ಅವರ್ಸ್ ಮಾಡಿ ಅಂತ ಹೇಳೋದು ಒಳ್ಳೆ ಮೆಸೇಜ್ ಆಗಿರೋದಿಲ್ಲ. ನಿಮ್ಮ ಪ್ರಕಾರ ಒಳ್ಳೆ ಮೆಸೇಜ್ ಆಗಿರೋದಿಲ್ಲ ಅದು. ಯಾಕೆಂದರೆ ಫಸ್ಟ್ ಆಫ್ ಆಲ್ ಹೇಗೆ ಅಂದರೆ, ಈಗ ನೀವು ಬರೀ ಟೈಮಿಂದ ಅಳಿತೀರಾ ಅಂತ ಬರುತ್ತೆ. ಯಾಕಂದ್ರೆ ನಾನು 90 ಅವರ್ಸ್ ಆಫೀಸಲ್ಲಿ ಕೂತ್ಕೊಂಡು ಹೋಗ್ಬೋದು, ಬೇಕಾದರೆ ಏನೋ ಕಾಫಿ ಕುಡ್ಕೊಂಡು ಬ್ರೌಸ್ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ಹೇಗೆ ಅಳಿತೀರಾ ಅನ್ನೋದು ಬರುತ್ತೆ. ಅದರ ನೀವು ಪ್ರೊಡಕ್ಟಿವಿಟಿ ಬಗ್ಗೆ ಯೋಚಿಸ್ತಾ ಇದ್ದೀರಾ, ಇಲ್ಲ ನೀವು ಅದನ್ನು ಹೆಂಗೆ ಮೆಷರ್ ಮಾಡ್ತೀರಾ. ಯಾಕಂದ್ರೆ ನಿಮ್ಗೆ ಏನು ಬೇಕು ಒಬ್ಬ ಎಂಪ್ಲಾಯಿಂದ, ಬರೀ ಟೈಮ್ ಬೇಕಾ, ಇಲ್ಲ ಅವ್ರ ಔಟ್ಪುಟ್ಟು ಚೆನ್ನಾಗಿರಬೇಕು ಅಂತನಾ, ಅಥವಾ ಡೆಡಿಕೇಟೆಡ್ ಔಟ್ಪುಟ್ ಬೇಕು ಅಂತಾನೆ. ಯಾಕಂದರೆ ಪರ್ಫಾರ್ಮೆನ್ಸ್ ನೀವು 1 ಅವರಲ್ಲಿ ಬೇರೆ ಬೇರೆ ಥರ ಮಾಡ್ಬೋದು, ನಿಮ್ಮ ಮೂಡ್ ಮೇಲೆ ಹೋಗ್ಬೋದು ಅಥವಾ ನಿಮ್ಮ ಟ್ಯಾಲೆಂಟ್ ಮೇಲೆ ಹೋಗ್ಬೋದು ಅಲ್ವಾ. ಸೊ ಅದನ್ನು ಮೆಜರ್ ಮಾಡ್ತೀವ ಅಂತ ಬರುತ್ತೆ. ಸುಮ್ಮನೆ ಬ್ಲ್ಯಾಂಕೆಟ್ ಆಗಿ ನನಗೆ 90 ಅವರ್ಸ್ ಎಲ್ಲರೂ ಕೊಡಿ ಅನ್ನೋದು ತಪ್ಪಾಗತ್ತೆ. ಯಾಕಂದರೆ ಅವಾಗ ಈ ಅದರ್ ಪ್ಯಾರಿಟೀಸ್ ಪಿಕ್ಚರಿಗೆ ಬಂದುಬಿಡುತ್ತೆ. ಯಾಕೆ ನೀವೆಷ್ಟು ದುಡ್ಡು ಮಾಡ್ತಾ ಇದ್ದೀರಾ ಆ್ಯಸ್ ಎ CEO, ಪಾಪ ಒಬ್ಬರು ಬೇರೆ ಜಸ್ಟ್ ಒಬ್ಬರು ಪ್ರೋಗ್ರಾಮರ್ ಆಗಿ ಎಷ್ಟು ದುಡ್ಡು ಮಾಡ್ತಾ ಇರ್ತಾರೆ, ನಮಗೂ ಅಷ್ಟೇ ಕೊಡ್ತೀರಾ ಅಂತ ಕೇಳ್ಬೋದು. ಈಗ ಕೋಟಿಗಟ್ಟಲೆ ಅವ್ರು ತಗೊಳ್ತಾ ಇದ್ದಾಗ ಒಬ್ಬರು CEO ಆಗಿ ನೀವೇನೋ ಕೊಡ್ಬೋದು 90 ಅವರ್ಸು, ನಾವು ಯಾಕೆ ಕೊಡಬೇಕು, ನಮಗೆ ಅಷ್ಟು ವಾಪಸ್ ಬಂದರೆ ಸರಿ ದುಡ್ಡು ಅಂತ. ಸೊ ಹಾಗಾಗಿ ಸುಮ್ಮನೆ ಜನರಲಾಗಿ 90 ಅವರ್ಸ್ ಅಂತ ಕೇಳೋದು ತಪ್ಪಾಗುತ್ತೆ. ಯಾಕಂದರೆ ಈಗ ನೀವು ಹಂಗೆ ನೋಡೋಕೋದ್ರೆ ಯುರೋಪಲ್ಲೆಲ್ಲ ಅರೌಂಡ್ 48 ಅವರ್ಸ್ ಅಷ್ಟೇ ಮ್ಯಾಕ್ಸ್ ಮಾಡ್ಬೋದು ಅಂತ ಅವ್ರು ರೂಲ್ಸೇ ತಂದುಬಿಟ್ಟಿದ್ದಾರೆ. ಯಾಕಂದರೆ ಇದರಿಂದ ಎಫೆಕ್ಟ್ ಆಗುತ್ತೆ, ಓವರ್ ಆಲ್ ಪಾಪ್ಯುಲೇಷನ್ಗೆ ಎಫೆಕ್ಟ್ ಆಗ್ಬೋದು ಅಂತ. ಬಟ್ 90 ಅವರ್ಸ್ ಯಾಕೆ ಅವ್ರು ಯೋಚಿಸ್ತಿದ್ದಾರೆ ಅಂದರೆ, ಅವ್ರು ಜನರಲ್ಲಾಗಿ ಅವರು ಮೆಸೇಜ್ ಏನು ಅಂದರೆ, ನಾವು ಪ್ರೊಡಕ್ಟಿವ್ ಇನ್ನೂ ಜಾಸ್ತಿ ಆಗಬೇಕು ಆ್ಯಸ್ ಎ ಕಂಟ್ರಿ ಅಂತ. ಹಾಗಂತ ನಾವು ಜಸ್ಟ್ ಕೆಲಸ ಮಾಡ್ತಾ ಇರೋರನ್ನೇ ತಂದುಬಿಟ್ಟು 90 ಅವರ್ ಮಾಡಿ ಅಂತಲೂ ಹೇಳೋದು ತಪ್ಪಾಗುತ್ತೆ. ಹಾಗಂತ ನೀವು ಓವರ್ ಆಲ್ ನಮ್ಮ ಕಂಟ್ರಿನ ನೋಡಿದ್ರೆ, ಈಗ ಬಿಸ್ನೆಸ್ ಮಾಡ್ತಾರೋ ಜಾಸ್ತಿ ಅವರೇ ಮಾಡ್ತಾ ಇರ್ತಾರೆ, ಅವ್ರದ್ದು ಬಿಸ್ನೆಸ್ ನಡೆಸ್ತಾ ಇರೋರು ಎಲ್ಲ.